ಯಾಕಪ್ಪಯ್ಯ ಬಾಗಿಲು ತಕೊಂಡು ಇಲ್ಲಿ ನಿಂತಿದ್ಯಾ? ಏನು ಅಂದ್ರೆ ಹಲಸಿನ ಇಷ್ಟೊತ್ತಾಗ ಇಲ್ಲೆಲ್ಲ ಮಾಡ್ತಾ ಇದ್ದೀಯ ನೀನೇನ್ ಮಾಡ್ತಿದ್ಯಪ್ಪಯ್ಯ? ಓ ಈಗ ಗ್ಯಾಪ್ತಿಗೆ ಬಂತು. ಬಾಮ ಇದು ನಿನ್ನ ಒಂದೇ ಕರ್ಕೊ ಬಂದ. ಪಿಂಕಿ ಎಲ್ಲೋದ್ಲಪ್ಪ ದೇವ್ರೆ, ಸತ್ಯ ಬಾವ ಎಲ್ಲೂ ರಾಂಗ್ ಆಗ್ಲಿಲ್ವಲ್ಲ? ಹಳಿಮಯ್ಯ ಯಾವುದೋ ಹುಡುಗಿನ ಕೈ ಇಟ್ಕೊಂಡಿದ್ನ ನಾನೇ ನನ್ನ ಕಣ್ಣಾರೆ ನೋಡಿವ್ನಿ. ಅಯ್ಯೋ, ಏನೋ ಬೈಂದಾರ ಮಾಡಿ ಶಿವಣ್ಣ ಶಿವಣ್ಣ ಅಂತ ಕರೆದೆ, ನೋಡಿದ್ರೆ ಬಂದೇ ಬಿಟ್ಟಿದ್ದಾನೆ. ಅವತ್ತು ಶಿವಣ್ಣ ಮಾತಾಡಿದಾಗ ಅವ್ನು ಕಣ್ಣೋಡಿ ಇನ್ನೂ ಭಯದಲ್ಲಿದ್ದೀನಿ ಅಂತ ನನ್ಗೆ ಇವಾಗಲೇ ಗೊತ್ತಾಗಿದ್ದು. ಏನೂ ಇಲ್ಲದೆ ಅಷ್ಟು ಎದುರಿಸ್ತಾ ಅಂಥದ್ರಲ್ಲಿ ಇವತ್ತು ಸಿಕ್ಕಾಕೊಂಡ್ರೆ ಸಾಯಿಸೇ ಬಿಡ್ತಾನೆ. ಮಾವಯ್ಯ ನಾನ ಯಾಕೆ ಹಳಿಮಯ್ಯ ಈಗ ತಾನೇ ಒಂದು ಹುಡುಗಿನ ಕೈ ಇಟ್ಕೊಂಡಿದ್ನ ನಾನು ನೋಡಿಲ್ವಾ? ಅಮ್ಮಯ್ದ ನೀನೆಂತ ಮನ್ಸ ಅಂತ ನಂಗೆ ಗೊತ್ತು ಕಲ. ನಾನಿನ್ ಯಾಕೆ ನಾವು ತಿಳ್ಕೊಳಕಿಲ್ಲ ಕಲ, ಯಾವತ್ತೂ ತಿಳ್ಕೊಳಕಿಲ್ಲ. ಅಪ್ಪಯ್ಯ ಕುಡಿದ ಜ್ಞಾನದಲ್ಲಿ ಮನೆ ದಾರಿನೇ ಗೊತ್ತಿರಕ್ಕಿಲ್ಲ, ಅಂಥದ್ರಾಗೆ ಏನ್ ನೋಡ್ದೆ ಅಂತ ಗೊತ್ತಿರುತ್ತ. ಅಪ್ಪಯ್ಯ ನೀವು ಹೋಗು, ಸುಮ್ಕೆ ಮಲಿಕ. ಏನೇನೋ ನೋಡಿ ಏನನ್ನು ಹೇಳ್ಬಾರ್ದಪ್ಪಯ್ಯ. ನೀನೆಂತ ಚಿನ್ನ ಅಂತ ನಂಗೆ ಗೊತ್ತು ಕಲ. ಅಪ್ಪಯ್ಯ ಹೇಳಿದ್ದಕ್ಕೆ ಏನೋ ಅದಕ್ಕೆ ಬೇಡ. ಅಪ್ಪಯ್ಯನ ಪರವಾಗಿ ನಾನೇನ ಕ್ಷಮೆ ಕೇಳ್ತೀನಿ ಕಲ. ಏನೆಲ್ಲ ಮಾಡ್ತಾ ಇದ್ಯಾ? ತಿಟ್ವಾಗ್ಲೂ ನನ್ನ ಮೇಲೆ ತಪ್ಪು ತಿಳ್ಕೊಳ್ಳಿಲ್ಲ ಕಲ. ಯಾಕ್ಲ ಕಣ್ಣ ನೀರು ಹಾಕ್ತಾ ಇದ್ಯಾ? ಅಯ್ಯೋ ಥೋ, ಇದು ಒಳ್ಳೆ ನೋಡ್ದ್ಯಪ್ಪಯ್ಯ ಏನ್ ಮಾಡಿದೆ ಅಂತ. ಮಧ್ಯರಾತ್ರಿನಾಗೆ ಒಳ್ಳೆ ಕೆಲಸ ಕೊಟ್ಟೆ, ಅದಕ್ಕೆ ಹೇಳೋದು ಕುಡಿಬೇಡ ಅಂತವ. ಕಣ್ಣು ಪೂರ್ತಿ ಕುಡಿಯೋದು, ಹಿಂಗೆ ಏನೇನೋ ಹೇಳ್ಬಿಡೋದು. ಹೋಗ್ ಮಲಿಕ. ನೀನೇನ್ಲ ಎಲ್ಲ ನಂದೇ ಅಂತ ಹಾರಾಡ್ತಿತ್ಯ. ಹೀಗೆ ನೋಡಿದ್ರೆ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಂಡಿದೆ. ಅಕ್ಕ, ಇದು ಸೊಸೆ ಕೆಲ್ಸನೋ ಮಗಳು ಕೆಲ್ಸನೋ ಅಲ್ಲ, ಪ್ರತಿಯೊಬ್ಬ ಹೆಣ್ಮಕ್ಳು ಕೆಲಸ. ಎಲ್ಲ ಹೆಣ್ಮಕ್ಳು ಬೆಳಿಗ್ಗೆ ಎದ್ದು ರಂಗೋಲಿ ಬಿಟ್ಟು ಕಸ ಗುಡಿಸಿ ತುಳಸಿ ಪೂಜೆ ಮಾಡಿ ಸಾಂಬ್ರಾಣಿ ಹಾಕ್ಬಿಟ್ರೆ ಮನೆಗೆ ಯಾವುದು ಕೆಟ್ಟದಾಗಕ್ಕಿಲ್ಲ. ನಿನಗೆ ಕೆಟ್ಟದ್ ಮಾಡೋರ್ ಮನೆಗೆ ಬಂದು ಇಂಥ ಮಾತಾಡ್ತಾ ಇದೆಯಲ್ಲ, ಎಂತ ದಡ್ಡಿನೇ ನೀನು. ರಾಣಿ, ನಿನ್ನೆ ನಡೆದಿರೋ ಘಟನೆ ಮತ್ತೆ ಆಗಬಾರ್ದು ಅಂತ ತಾನೆ ಇದೆಲ್ಲ. ನಿನ್ನ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಗಂಡನ ಹೇಗೆ ನೋಡ್ಕೊಳ್ಬೇಕು ಅಂತ ನಿನ್ನ ನೋಡಿ ಕಲಿಬೇಕು. ನನಗೆ ಗೊತ್ತು ಇದೆಲ್ಲ ನಿಮ್ಮ ಅಣ್ಣನೇ ಹೇಳ್ಕೊಟ್ಟಿರೋ ಬುದ್ಧಿ ಅಂತ. ಅದಕ್ಕೆ ನಾವಾಗೆ ಹುಡ್ಕೊಂಡು ಬಂದು ನಿನ್ನನ್ನು ಈ ಮನೆ ತುಂಬಿಸ್ಕೊಂಡಿರೋದು ಅಲ್ವೇ? ಮತ್ತೆ ನನ್ನ ಮೊಮ್ಮಗಳು ಸೊಸೆತನನ ಗಟ್ಟಿ ಮಾಡ್ಕೊಂಬಿಟ್ಲು. ಅದಕ್ಕೆ ನಿನ್ನೆ ಅಂತೂ ರಾಣಿ ಕಣ್ಣೀರು ನೋಡಿ ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು. ಆದರೆ ಇವತ್ತು ನೋಡಿ ಆ ಸಿಚುವೇಶನ್ ಇಂದ ಹೊರಗೆ ಬಂದು ಎಷ್ಟು ಚೆನ್ನಾಗಿ ಅವಳ ಕರ್ತವ್ಯನ ಅವಳು ಮಾಡ್ತಿದ್ದಾಳೆ ಅಂತ. ಇದರಲ್ಲೇ ಗೊತ್ತಾಗುತ್ತೆ ಹೆಣ್ಮಕ್ಳು ಎಲ್ಲೇ ಇರಲಿ ಹೇಗೆ ಇರಲಿ ಎಷ್ಟೇ ದುಃಖದಿಂದ ಇದ್ರೂ ಅವಳಿರೋ ಜಾಗನ ಅವಳು ಸ್ವರ್ಗ ಮಾಡೇ ಮಾಡ್ತಾಳೆ. ಈ ಕೆಲಸ ಎಲ್ಲ ನಾನೇ ಯಾವತ್ತೂ ಮಾಡಿಲ್ಲ. ಮನೆ ನಿಭಾಯಿಸೋದ್ರಲ್ಲಿ ನೀನ್ ನನಗೆ ಗುರು ಆಗ್ಬಿಟ್ಟೆ ಬಿಡು. ಮನಸ್ಸೆಷ್ಟು ಚೆನ್ನಾಗಿ ಅಷ್ಟೇ ಚೆನ್ನಾಗಿರ್ಬೇಕಮ್ಮ ನಿನ್ ಜೀವನ. ಎಲ್ಲರೂ ಹೊಗ್ಳುತ್ತಿದ್ದೀರಾ? ಎದ್ದಿಷ್ಟೊತ್ತಾಯ್ತು, ಇನ್ನು ಕಾಫಿನ ಸಿಕ್ಕಿಲ್ಲ. ಓಹೋ, ಅಜ್ಜಿಗೆ BP ಚಿಂತೆ ಆದ್ರೆ ಇವಳಿಗೆ ಕಾಫಿ ಚಿಂತೆ. ಇರು ಪುಟ್ಟ, ನಾನು ಹೋಗಿ ಮಾಡ್ಕೊಂಬರ್. ಅಕ್ಕ, ನನ್ನ ಕಾಪಿಗ್ಲೇ ಆಗ್ಲೇ ಹಾಲಿಟ್ಟಿವ್ನಿ, ಮಾಡ್ಕೊಬತ್ತೀನಿ ರೀ. ಇಷ್ಟು ವರ್ಷ ಈ ಅಡುಗೆ ಮನೆನ ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೆ. ಇವಳು ಬಂದು ಅದನ್ನ ಕಿತ್ಕೊಳ್ತಾ ಇದ್ದಾಳೆ. ರಾಣಿ, ನಾನು ಬರ್ತೀನಿ ರಮ್ಮ. ಓ ಬಾಮೈದ, ಇನ್ನೂ ಎದ್ದಿಲ್ವಲ್ಲ ಬಾಮೈದ?
ಮಾಮದ ಗೊತ್ತಾಯ್ತು ಎದ್ದೇಳ ನೀನ ಬಾವ ಏಯ್ ಎರಡು ಮಗ್ಳಿಗೆ ಯಾಕ್ಲ ಎದ್ದೇಳ್ತ್ಯಾ ಬಲ್ ಮಗ್ಳಿಗೆ ಎದ್ದೇಳ ಇದು ಗೇಟ್ ಮೇಲೆ ಯಾವ ಮಗ್ಲಾದ್ರೆ ಏನ್ ಬಾವ ಯಾಕ್ಲಾ ನಿದ್ದೆ ಬಂದಿಲ್ವಾ ಒಂಥರ ಗೊತ್ತಾಯ್ತು ಒಂಥರ ಹೋಯ್ತಾಯ್ತು. ಮನೇಲಿ ಬೇರೆ ಯಾರು ಇಲ್ಲಕ್ಕಲ್ಲ ಅಪ್ಪಯ್ಯ ಬೇರೆ ಬಿರ್ನಿ ಎದ್ದೆಲ್ಗೂ ಹೊಂಟೋಗ್ಬಿಟ್ಟವನೆ ಈ ತಿಂಡಿಗೆ ಏನ್ ಮಾಡೋದು ಯಾಕೆ ತಲೆಗೆಡ್ಸ್ಕೊತೀಯ ನಾವು ಹೋಟ್ಲಿಗೆ ಹೋಗಿ ತಿಂಡಿ ತತ್ತಿ ಬಿಡು. ಏ ರೇಷನ್ ಅಂಗಡಿ ಹಿಡ್ಕೊಂಡು ನಾವು ಅಡ್ಗೆ ಮಾಡ್ದೇನೆ ಹೋಟ್ಲಿಗೆ ಹೋದ್ರೆ ನಾನು ಎಂಡ್ರು ಮಕ್ಕ ಕುಂದ್ಬಿಡ್ತಾಳ ಅಷ್ಟೇ. ಓ ಬಾರು ರೆಬಲ್ಲು ಇಲ್ಲಕ್ಕಲ್ಲ ಸುಮ್ಕೆ ಬೂಸಿ ಬಿಟ್ಟೆ ಅವಳು ಊರವ್ರಿಗೆಲ್ಲ ರೆಬೆಲ್ಲು ಟಬಲ್ಲು ಆದ್ರೆ ನಂಗ್ ಮಾತ್ರ ಬೈರ ತಿರಣಗಲ್ಲ. ಅಲ್ಲಕ್ಕಲ್ಲ ಕಾಲ್ ಗೆಜ್ಜೆ ಗೊಲ್ 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 ಎದಳ್ಯ ಸರಿ ಯಾರು ಹೋಟ್ಲಿಗೆ ಹೋಗಿ ತಿಂಡಿತಾರಲ್ಲ ಏ ಅದ್ ಯಾಕಲ್ಲ ಹೋಟ್ಲು ಅದೇನೇ ಇರ್ಲಿ ನಾವು ಮನೇಲೆ ಮಾಡ್ಕೊಂಡ್ಬಿಡುಮ್ಮ. ಈ ಗಂಡ ಇಕ್ಳಿಗೆ ಅಡ್ಗೆ ಮಾಡಕ್ ಬರಕಿಲ್ಲ ಅನ್ನೋ ಸಮಾಜಕ್ಕೆ ನಮಗೂ ಮಾಡಕ್ ಬರ್ತದೆ ಅಂತ ತೋರ್ಸುಮ. ಆಮೇಲೆ ಈ ದೇವಸ್ಥಾನದಾಗೆ ಜಾತ್ರೆ ಟೈಮ್ನಾಗೆ ಈ ಮೊಸರನ್ನ ಮಾಡ್ಕೊಂಡು ನಂಗೂ ಅಭ್ಯಾಸ ಐತೆ. ಬೆಳಗ್ಗೆ ಮೊಸರನ್ನ ನಾವು ಬೇಡ ಬಿಡು ಚಪಾತಿ ಮಾಡ್ಕೊಳಮ್ಮ. ನೀನ್ ಚಪಾತಿ ತಟ್ಟು ನಾನು ಪಲ್ಯ ಕೊಡ್ತೀನಿ. ಆಗ್ಲಿಕ್ಕಲ್ಲ ನೋಡೇ ಬಿಡುಮ ಯಾರ ಮೇಕೆ ಬಾರ ಇಟ್ಟು ಶುರು ಹಚ್ಕೊಂಡ್ ಬಿಡುಮ. ಜೈ ಮಕ್ಕಳವ ಅಜಯ್ ಮಕ್ಕಳವ ರೆಡಿ ಹೋಗಮ್ಮ. ನೀವು ಹೋಗಿ ಎಲ್ಲ ರೆಡಿ ಮಾಡ್ಕೋ ನಾವು ಅಷ್ಟೇ ರೆಡಿ ಆಗ್ಬಿಟ್ಟು ಬರ್ತೀನಿ. ಸರಿ ಕಲ್ಲ ಬಿರ್ನೆ ಮಸ ಪಕ್ತಾಗಿಲ್ಲ ಆದ್ರೆ ನೆಮ್ಮದಿ ನಿಂದೆ.